ಬೆಳಗಿನ ಶುಭೋದಯ. ಈಗಿನ ನಾನು ನಿಮ್ಮ ತರಗತಿಯಲ್ಲಿ ಬುದ್ಧಿವಂತ ರಾಮಕೃಷ್ಣ, ಯಾವುದು ಪಾಠ, 4ನೇ ಪಾಠ ಯಾವುದು? ಬುದ್ಧಿವಂತ ರಾಮಕೃಷ್ಣ. ಆ ಬುದ್ಧಿವಂತ ರಾಮಕೃಷ್ಣವನ್ನು ನಾನು ಒಂದು ನಾಟಕದ ಮೂಲಕ, ಚಟುವಟಿಕೆಯ ಮೂಲಕ ಪರಿಚಯಿಸ್ತೀನಿ. ಸರಿನಾ? ನಾಟಕ ಹಾಡಬೇಕು ಅಂದರೆ ಯಾರ್ಯಾರು ಬೇಕು ಅದರಲ್ಲಿ ಪಾಠದಲ್ಲಿ ಬರುವಂತಹ ಎಲ್ಲ ಒಂದು ಆಸ್ಥಾನ ಇರುತ್ತೆ. ಆಸ್ಥಾನದಲ್ಲಿ ಯಾರ್ಯಾರು ಪ್ರಜೆಗಳಿರ್ತಾರಲ್ವಾ, ರಾಜರಿರ್ತಾರೆ, ಮತ್ತೆ ಮಹಾನ್ ಪಂಡಿತರು ಇರ್ತಾರೆ, ಮತ್ತೆ ಒಬ್ಬ ಮಂತ್ರಿ ಇರ್ತಾರೆ. ಅವರನ್ನೆಲ್ಲ ನಾನು ಈ ಸುಂದರವಾದ ಕ್ಷಣದಲ್ಲಿ ನಾಟಕದ ಮೂಲಕ ನಿಮ್ಮ ಪಾಠವನ್ನು ಪರಿಚಯಿಸ್ತೀನಿ. ಯಾರ್ಯಾರೆ ಒಂದು ಆಸ್ಥಾನ ಇರುತ್ತೆ. ಆಸ್ಥಾನದಲ್ಲಿ ಕೃಷ್ಣದೇವರಾಜರು ಇರ್ತಾರೆ. ಯಾರಿರ್ತಾರೆ? ಇವ್ರು ಯಾರು? ಕೃಷ್ಣದೇವರಾಜರು. ಇವ್ರು ಯಾರು? ಕೃಷ್ಣದೇವರಾಜರು. ಅವರಿಗೆ ಮತ್ತೆ ಮಂತ್ರಿ ಇರ್ತಾರೆ. ಇವ್ರು ಯಾರು? ಮಂತ್ರಿ. ಮತ್ತೆ ವಿದ್ಯಾಸಾಗರ ಇರ್ತಾನೆ. ವಿದ್ಯಾಸಾಗರ ಮಹಾನ್ ಪಂಡಿತ. ಅವರು ಒಂದು ಗ್ರಂಥವನ್ನು ಬರೆದಿರ್ತಾರೆ. ಆ ಗ್ರಂಥದ ಹೆಸರೇನು ಅಂತ ಅದು ಬೇಕಲ್ವ ನಮಗೆ? ಆ ಗ್ರಂಥ ಯಾವುದ್ರ ಮೂಲಕ ಬರೆದಿರ್ತಾರೆ? ವಾದ ಮಾಡಲು ಬಂದಿರ್ತಾರೆ. ಆಸ್ಥಾನದ ಪ್ರಜೆಗಳ ಜೊತೆಗೆ ವಾದ ಮಾಡಲು ಬಂದಿರ್ತಾರೆ. ಗ್ರಂಥ ಬರೆದಿರುವಂತಹ ಮಹಾನ್ ಪಂಡಿತರು ಯಾರು? ವಿದ್ಯಾಸಾಗರರು. ಯಾರು? ವಿದ್ಯಾಸಾಗರರು. ಆಸ್ಥಾನದಲ್ಲಿ ಆ ವಾದ ಮಾಡಲು ಯಾವ ಪಂಡಿತನೂ ಇರೋದಿಲ್ಲ ಅಂತ ಹೇಳ್ಬಿಟ್ಟು ವಿದ್ಯಾಸಾಗರರು ಕಲ್ಪನೆ ಮಾಡ್ಕೊಂಡಿರ್ತಾರೆ. ಆದರೆ ಅದಕ್ಕೆ ಅಂತ ಒಬ್ಬ ಮಹಾನ್ ಪಂಡಿತ ಇರ್ತಾನೆ. ಅವ್ರು ಯಾರು? ತೆನಾಲಿ ರಾಮಕೃಷ್ಣ ಅವರು. ಇವರು ಒಂದು ಗ್ರಂಥವನ್ನು ಬರೆದಿರ್ತಾರೆ. ಇವ್ರು ಯಾರು? ಗ್ರಂಥ ಬರೆದಿರ್ತಾರೆ. ಆ ಗ್ರಂಥದ ಹೆಸರು ಏನು ಅಂತ ಇದರಲ್ಲಿ ಇರುತ್ತೆ. ಆ ಗ್ರಂಥ ಹೆಸರು ಇದರಲ್ಲಿ ಇರುತ್ತೆ ಅಲ್ವಾ? ಇವಾಗ ನಾಟಕದ ಮೂಲಕ ಪರಿಚಯ ಮಾಡೋಣ. ರೆಡಿ? 1 2 3. ಬೆಳಗಿನ ಶುಭೋದಯ. ಮಂತ್ರಿಗಳೇ, ಬಂದಿರೋ ವಿಷಯವನ್ನು ಕೇಳಿ. ಮಹಾಪಂಡಿತರೇ, ಬಂದಿರೋ ವಿಷಯ ಹೇಳಿ. ನಾನು ನಿಮ್ಮ ಆಸ್ಥಾನದ ಪ್ರಜೆಗಳೊಂದಿಗೆ ವಾದ ಮಾಡಲು ಬಂದಿದ್ದೇನೆ. ನಿಮ್ಮ ಆಸ್ಥಾನದಲ್ಲಿ ಒಬ್ಬ ಕೂಡ ವಾದ ಮಾಡಲು ಸಿದ್ಧವಾಗಿದ್ದೇನೇನು? ಮಹಾಪಂಡಿತರೇ, ಇಷ್ಟು ಬೇಗನೆ ಈ ನಿರ್ಧಾರಕ್ಕೆ ಬರಬೇಡಿ ನೀವು. ಓಹೋ, ನೀವ್ಯಾರು? ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ. ನಿಮ್ಮೆಷ್ಟೇನು ನಾನು ಮಹಾಮೇಧಾವಿ ಅಲ್ಲ. ನಾನು ಒಂದೆರಡು ಗ್ರಂಥವನ್ನು ಬರೆದಿದ್ದೇನೆ. ನನ್ನನ್ನು ಎಲ್ಲರೂ ತೆನಾಲಿ ರಾಮಕೃಷ್ಣ ಎಂದು ಕರೆಯುತ್ತಾರೆ. ನನ್ನ ಹೆಸರು ತೆನಾಲಿ ರಾಮಕೃಷ್ಣ. ಹೌದೇನಾ? ನಾನು ಯಾವ ಬೇಕಾದರೂ ಗ್ರಂಥವನ್ನು ತೆಗೆಯಬಹುದಾ? ಆಗಲಿ. ಇದೇ ಹೊತ್ತಿಗೆ ನಾಳೆ ವಾದ ಮಾಡಲು ಬರುತ್ತೇನೆ. ಅಪ್ಪಣೆ, ನಾಳೆ ಇದೇ ಹೊತ್ತಿಗೆ ವಾದ ಮಾಡಲು ಬನ್ನಿ. ಮಹಾಪ್ರಭುಗಳೇ, ನನ್ನ ಜೊತೆ ವಾದ ಮಾಡಲು ಸಿದ್ಧವಾಗಿದ್ದೇನೆ. ಎಲ್ಲಿ ಅವನು? ಕರೆಸಿರಿ. ಮಹಾಪಂಡಿತರೇ, ನಾನು ಇಲ್ಲೇ ನಿಂತ್ಕೊಂಡೀನಿ. ಓಹೋ, ಯಾವ ಗ್ರಂಥವನ್ನು ತಗೊಂಡ್ಬಂದಿದ್ದೀಯಾ ವಾದ ಮಾಡಲು? ನಾನು ತಿಲಕಾಷ್ಟಮೇಶ ಬಂಧನ ಗ್ರಂಥವನ್ನು ತಗೊಂಡ್ಬಂದಿದ್ದೇನೆ. ತಿಲಕಾಷ್ಟಮೇಶ ಬಂಧನ ಎಂದರೆ ನಿಮಗೆ ಗೊತ್ತಿಲ್ಲೇನು? ನಮ್ಮೂರಿನ ದನಕಾಯ ಹುಡುಗರಿಗೂ ಗೊತ್ತು ತಿಲಕಾಷ್ಟಮೇಶ ಬಂಧನ ಎಂದರೆ. ಅಮ್ಮ, ಮಹಾರಾಜರೇ, ಯಾಕ ತುಂಬಾ ಹೊಟ್ಟೆ ನೋಯುತ್ತಿದೆ. ನಾಳೆ ಬರುತ್ತೇನೆ ವಾದ ಮಾಡಲು. ಅಪ್ಪಣೆ ಕೊಡಲಿ. ಅಪ್ಪಣೆ, ನಾಳೆ ಇದೇ ಹೊತ್ತಿಗೆ ವಾದ ಮಾಡಲು ಬನ್ನಿ. ಮಹಾಪ್ರಭುಗಳೇ, ವಿದ್ಯಾಸಾಗರ ಮಹಾನ್ ಪಂಡಿತ ಊರು ಬಿಟ್ಟು ಹೋಗಿದರಂತೆ. ಏನು? ಊರು ಬಿಟ್ಟು ಹೋಗಿದ್ದಾರಂತ? ಹೌದು.